ಇವತ್ತು ನಾವು ಮನೇಲಿ ಉಪ್ಪಿಟ್ಟು ಮಾಡುವ ಅಂತ ನೆನೆಸ್ಕೊಂಡಿದ್ದೀನಿ. ನನ್ನ ಮಗಳು ನನಗೆ ಅಂತ ಇರೋದು ನನ್ನ ಮಗಳು ಒಬ್ಬಳೇ, ಅವಳು ಮತ್ತು ನಾನು ಇಬ್ಬರೇ ಮನೇಲಿರೋದು. ನಮ್ಗೆ ಯಾರು ಕೆಲಸದವಳಿಲ್ಲ. ಹಾಗಾಗಿ ನಾನು ಇಲ್ಲಿ ರವೆಯನ್ನು ಹುರಿಲಿಕ್ಕೆ ಇಟ್ಟಿದ್ದೀನಿ, ಇಲ್ಲಿ ತರಕಾರಿಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ, ಇಲ್ಲೆಲ್ಲ ಶುಂಠಿ, ಹಸಿಮೆಣಸು, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡುವ ಅಂತೇಳಿ ಮೆಂತ್ಯ ಸೊಪ್ಪು ಮತ್ತು ತರಕಾರಿ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಎಲ್ಲ ಸಹ ಹಾಕಿ ಚೆಂದ ಮಾಡಿ ನನ್ನ ಮಗಳಿಗೆ ಟೇಸ್ಟ್ ಉಪ್ಪಿಟ್ಟು ಮಾಡಿಕೊಡುವ ಅಂಥೇಳಿ ನಾನು ಕಾಯ್ತಾ ಇದ್ದೀನಿ. ಉಪ್ಪಿಟ್ಟು ಆದ ನಂತರ ನಿಮಗೆ ನಾನು ತೋರಿಸ್ತೀನಿ ನಾನು ಯಾವ ರೀತಿಯಲ್ಲಿ ಉಪ್ಪಿಟ್ಟು ಮಾಡಿದೆ ಅಂಥೇಳಿ. ಲೈಕ್ ಆದರೆ ನಾನು ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂಥೇಳಿ. ಆ್ಯಕ್ಚುಲಿ ಏನಂತ ಹೇಳಿದರೆ, ಸ್ವಲ್ಪ ತರಕಾರಿ ಎಲ್ಲ ಮಾಡಿದರೆ ಯಾರಿಗೂ ಉಪ್ಪಿಟ್ಟು ಲೈಕ್ ಆಗೋದಿಲ್ಲ. ರವೆ ಉಪ್ಪಿಟ್ಟು, ಬಾಂಬೆ ರವೆ ಉಪ್ಪಿಟ್ಟು ಯಾರಿಗೂ ಲೈಕ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದರೆ ಎಲ್ಲರಿಗೂ ಖುಷಿ ಆಗ್ತದೆ. ಮತ್ತು ನೀವು ಉಪ್ಪಿಟ್ಟು ಮಾಡುವಾಗ ಮಾತ್ರ ಫ್ರೆಂಡ್ಸ್ ಸ್ವಲ್ಪ ಶುಂಠಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ, ಅದು ಫ್ಲೇವರಿಗಿದೆಯಲ್ಲ ಬೇರೆ ಫ್ಲೇವರ್ ಕೊಡ್ತದೆ ಮತ್ತು ಖುಷಿ ಆಗ್ತದೆ, ಆಯಿತಾ. ಹಾಗಾಗಿ ಮತ್ತು ಟೊಮೆಟೊ ಸ್ವಲ್ಪ ಹಾಕಬೇಕು. ನನಗೆ ಮೇಡಿಲ್ಲ, ನಾನು ಮನೇಲಿ ಮೇಡ್ ಇಟ್ಕೊಂಡಿಲ್ಲ, ನಾನೇ ಎಲ್ಲ ಸಹ ಮಾಡೋದು. ಹಾಗೆ ಮಧ್ಯಾಹ್ನ ನಾನ್ ವೆಜ್ ಮಾಡುವ ಅಂಥೇಳಿ ನಾನ್ ವೆಜ್ ಫ್ರಿಜ್ಜಿಂದ ತೆಗೆದಿಟ್ಟಿದ್ದೀನಿ. ನನ್ನ ಮಗಳಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನ್ ವೆಜ್ ಮಾಡುವ ಅಂಥೇಳಿ ತೆಗೆದಿಟ್ಟಿದ್ದೀನಿ. ಮತ್ತು ನಾನು ವೀಡಿಯೋನ ಶೇರ್ ಮಾಡ್ತೇನೆ.